ಪ್ರತಿನಿತ್ಯ ನಮ್ಮ ಸಲುವಾಗಿ ಅಡಿಗೆ ಮಾಡಬಾರದು. 12ನೇ ಶತಮಾನದೊಳಗೆ ಶರಣರು ತಮ್ಮ ಸಲುವಾಗಿ ಅಂತೂ ಎಂದೂ ಮಾಡ್ತಿದ್ದಿಲ್ಲ. ಕಾಯಕದಿಂದ ಬಂದಿರತಕ್ಕಂಥ ಪ್ರತಿಫಲವನ್ನು ಅಂದ್ರೆ ಪಗಾರ್ ತಂದು, ದುಡಿಮೆಯಿಂದ ಬಂದಿರತಕ್ಕಂಥ ಪಗಾರ್ ತಂದು, ಎಷ್ಟು ಪಗಾರ ಬಂದಿರ್ತೈತಲ್ಲ ಅದನ್ನು ತಂದು ಅಡಿಗೆ ಮಾಡಿ ಮೊಟ್ಟ ಮೊದಲ ಜಂಗಮರನ್ನ ತೃಪ್ತಿ ಮಾಡಿ ಒಬ್ಬರೋ ಇಬ್ಬರೋ 5 ಮಂದಿ ಸ್ವಾಮಿಗಳಿಗೆ ಊಟ ಮಾಡಿಸಿ ಮಿಕ್ಕ ಪ್ರಸಾದವನ್ನು ಉಳಿದದ್ದನ್ನು ತಾವು ಸ್ವೀಕಾರ ಮಾಡ್ತಿದ್ರಂತ, ಉಳಿದದ್ದಂದು ಉಂತಿದ್ರಂತ. ನಿಮ್ಗೆ ಗೊತ್ತಿರಬೇಕು, 12ನೇ ಶತಮಾನದ ಶರಣರ ಚರಿತ್ರೆ ನೀವೆಲ್ಲ ಕೇಳಿರ್ತೀರಿ. ಈಗಾಗಲೇ ಒಬ್ಬ ಶರಣರು ಶ್ರೀಮಂತರು ಇಲ್ಲ ಹಿಂದಿನ ಕಾಲದೊಳಗೆ. ಒಬ್ಬ ಶರಣರದು ಕೋಟಿ ಗಂಟ್ಲೆ ಮಣಿ ಇಲ್ಲ, ಮಣಿಯೊಳಗೆ ಕಿಲೋ ಗಂಟ್ಲೆ ಬಂಗಾರ ಇಲ್ಲ, ಏನೂ ಇಲ್ಲ. ಅವ್ರ ಮಣಿ ಹೆಂಗಂತಂದ್ರೆ ಸಣ್ಣ ಗುಡಿಸಲ. ನಾವು ಬಸವಣ್ಣವ್ರ ಮಹಾಮಣಿ ಅಂತ ಅಂತೀವಷ್ಟೇ, ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಹಂಗಿರಲಿಲ್ಲ. ಬಸವಣ್ಣವರು ನಮ್ಮಂತೆ ಬದುಕಿದವರು. ಅವರು ಏನಂತಂದ್ರೆ ಈ ಭೌತಿಕ ಪದಾರ್ಥಗಳನ್ನು ಎಂದೂ ಗಳಿಸಲಿಲ್ಲ. ಅವ್ರಿಗೆ ಗೊತ್ತಿತ್ತು ಏನಂತಂದ್ರೆ ನಾವೇನು ಗಳಿಸ್ತೀವಲ್ಲ, ಈ ಗಳಿಸಿದ್ದ ನಮ್ಮ ಜೊತೆಗೆ ಎಂದೂ ಬರಂಗಿಲ್ಲ. ಗಳಿಸಕ್ಕೆ ಬರ್ತಿದ್ದಿಲ್ಲ ಏನ್ರಿ ಅವ್ರಿಗೆ? ಶರಣರು ಗಳಿಸಿದ್ರೆ ಬೇಕಾದಷ್ಟು ಗಳಿಸಬಹುದಾಗಿತ್ತು, ಆದ್ರೆ ಅವರಿಗೆ ಪಕ್ಕಾ ಸಿದ್ಧಾಂತ ಗೊತ್ತಿತ್ತು. ಏನಂತ? ನಾವು ಗಳಿಸಿದ್ದು ನಮ್ಮ ಜೊತೆಗೆ ಎಂದೂ ಬರಂಗಿಲ್ಲ ಅಂತ ಪಕ್ಕಾ ಗೊತ್ತಿತ್ತು. ಮತ್ತು ನಿಮಗೆ ಗೊತ್ತಿಲ್ರಿ? ನಮಗೂ ಎಲ್ಲ ಗೊತ್ತಿಲ್ಲ ಸ್ವಾಮಿ. ಮತ್ತು ನಮ್ಮ ಮನ್ಯಾಗ ಹೋದವರು ಯಾರೂ ಓದೇ ಇಲ್ಲಲ್ಲ. ಒಬ್ಬರ ಓದಾರೇನ್ರಿ? ಯಾರೂ ಒಯ್ಯಕ್ಕೆ ಬರಂಗಿಲ್ಲ. ನಾವು ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಒಯ್ಯಕ್ಕೆ ಬರಂಗಿಲ್ಲ. ಈ 2 ಸಿದ್ಧಾಂತ ಗೊತ್ತಿದ್ದು ಅದಕ್ಕೆ ಶರಣರು ಅವ್ರೇನು ಮಾಡ್ತಿದ್ದಾರಂದ್ರೆ ಅವತ್ತೇ ದುಡಿಯೋದು, ಅವತ್ತೇ ತರೋದು, ಅವತ್ತೇ ಅಡುಗೆ ಮಾಡೋದು, ಅದನ್ನು ದಾಸೋಹ ಮಾಡೋದು, ಮಿಕ್ಕ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ದುಡ್ಯಾಕೆ ಹೋಗೋದು. ಇದು ಶರಣರ ಪದ್ಧತಿ. ಅವ್ರದಟ್ಟ ಅಲ್ರಿ, ನಮ್ಮ ಹಿರಿಯರು ಇದನ್ನು ನಮ್ಮ ಮನ್ಯಾಗ ಪದ್ಧತಿ ಹಾಕಿ ಹೋಗ್ಯಾರ ಮೊದಲಿನಿಂದಲೂ. ಇನ್ನೊಬ್ಬರಿಗೆ ಕೊಟ್ಟು ತಿನ್ನೋದು ನಮ್ಮ ಪದ್ಧತಿನೂ ಐತೆ. ಇದು ಉದಾಹರಣೆ ಹೇಳ್ತೀನಿ ನಿಮಗೆ. ನಿಮ್ಮ ಮನ್ಯಾಗ ಏನಂತಂದ್ರೆ ಮೊದಲನೇ ರೊಟ್ಟಿ ಮಣಿ ಹಿರಿ ಮಗ ತಿನ್ನಬಾರ್ದಂತೀರಿ ನೀವು, ಹೌದಿಲ್ರಿ? ನಿಮ್ಮ ಕಡೆ ಪದ್ಧತಿ ಐತಿಲ್ರಿ? ಮೊದಲನೇ ರೊಟ್ಟಿ ಮಣಿ ಹಿರಿ ಮಗ ತಿನ್ನಬಾರ್ದಂತಾರ. ಯಾಕೆ ತಿನ್ನಬಾರ್ದ್ರಿ? ತಿಂದ್ರೆ ಏನು ಸಾಯ್ತಾನೇನು? ಅಲ್ಲ, ಯಾಕೆ ತಿನ್ನಬಾರ್ದಂತಾರ? ಮೊದಲನೇ ರೊಟ್ಟಿ ಮಣಿ ಹಿರಿ ಮಗ ತಿನ್ನಬಾರ್ದಂತಾರ. ಯಾಕಂತಂದ್ರೆ ಆ ಮೊದಲನೇ ರೊಟ್ಟಿ ಮಣಿ ಹಿರಿ ಮಗ ಅಟ್ಟ ಅಲ್ಲ, ಮನ್ಯಾನ ಯಾವ ಮಗನೂ ತಿನ್ನಬಾರ್ದು ಅದನ್ನು. ಯಾಕಂದ್ರೆ ನಮ್ಮ ಪೂರ್ವಜರ ಪದ್ಧತಿ ಹಾಕ್ಯಾರ, ಮನ್ಯಾಗ ಮಾಡಿದ ಮೊದಲನೇ ರೊಟ್ಟಿ ಮನ್ಯಾಗ ಯಾರೂ ತಿನ್ನಬಾರ್ದು, ಅದು ಮಠಕ್ಕೆ ಹೋಗ್ಬೇಕಂತ. ಅದಕ್ಕೆ ಮನ್ಯಾನವ್ರು ಯಾರೂ ತಿನ್ನಬಾರ್ದು ಅದನ್ನು. ಮನೆ ಹಿರಿ ಮಗ ಅಟ್ಟ ಅಲ್ಲ, ಮನ್ಯಾಗ ಯಾರೂ ತಿನ್ನಬಾರ್ದು. ಆ ರೊಟ್ಟಿ ಮಠಕ್ಕೆ ಹೋಗ್ಬೇಕು. ಹಿಂದಿನ ಜಮಾನದಾಗ ನೋಡ್ರಿ, ಒಬ್ಬರು ಬಾಣದ ರೊಟ್ಟಿಗಂತ ಬರ್ತಿದ್ರು. ಈಗ ಯಾರು ಬರ್ತಾರೇನ್ರಿ? ಇಲ್ಲ. ರೊಟ್ಟಿ ಮಾಡಿದ ಕೂಡಲೇ ಮೊದಲನೇ ರೊಟ್ಟಿ ಅವ್ರ ತಟ್ಟಾಗ ಹಾಕಬೇಕು. ಊರಾಗ ಮಠಗಳು ಇರ್ತಾವಲ್ಲ, ಊರಾಗ ದೇವಸ್ಥಾನಗಳು ಇರ್ತಾವಲ್ಲ, ಅವರು ದುರುಡಿ ತೊಗೊಂಡು ತಟ್ಟಿ ತೊಗೊಂಡು ಮನಿ ಬರ್ತಿದ್ರು. ಯಾಕಂದ್ರೆ ಗೊತ್ತಿತ್ತು ನೀವು ಹೋಗಿ ಕೊಡು ಪೈಕಿ ಅಲ್ಲಂತ ತಿಳ್ಕೊಂಡ. ಮೊದಲು ಮಾಡಿದ ರೊಟ್ಟಿ ತಂದು ಮಠಕ್ಕೆ ಕೊಡ್ಬೇಕು. ನೀವು ಕೊಡಲಾರಕ್ಕೆ ಅವ್ರು ಬಾಣದ ರೊಟ್ಟಿ ಅಂತ ತಿಳ್ಕೊಂಡು ಮಾಡಿ ಮನಿ ಅವರ ಬರ್ತಿದ್ರು. ಅವ್ರು ಬಂದರು ಕೊಡಲಾರ್ದವ್ರು ನೀವು ನಾಳೆ ಬಾ ಅನ್ನೋ ಕಂಪನಿ. ಆನಂತರ ಊರೊಳಗೆ ಜಂಗಮರಂತ ತಿಳ್ಕೊಂಡಿರ್ತಾರೆ, ಅವರಿಗೆ ನಿಮ್ಮ ಮನೆಗೆ ಭಿಕ್ಷಕ್ಕೆ ಬರಾಕೆ ಹೇಳಿದರು. ಜೋಳಿಗೆ ತೊಗೊಂಡು ಈ ಊರಾಗ ಬರ್ತಾರ್ರಿ. ಮೊದಲು ಬರ್ತಿದ್ರು, ಈಗ ಬಹುತೇಕ ಬರ್ತಿರ್ಲಿಕ್ಕಿಲ್ಲ. ಜಂಗಮರು ಜೋಳಿಗೆ ತೊಗೊಂಡು ಬರ್ತಾರೆ. ಅವರಿಗೆ ನೀಡುವ ಪದ್ಧತಿಯನ್ನು ಮೊದಲಿನಿಂದ ನಮ್ಮಲ್ಲಿ ಕಲಿಸ್ಯಾರ ತಾಯಂದಿರ. ಮೊದಲನೇ ರೊಟ್ಟಿ ಮನೆಯವ್ರಟ್ಟ ಅಲ್ಲ, ಯಾರಿಗಾದರೂ ಅದನ್ನು ಹೊರಗಿನವ್ರಿಗೆ ಕೊಡ್ಬೇಕು. ನೋಡ್ರಿ, ನೀವು ಮನ್ಯಾಗ ಆಕಳ ಅದು ಇಳಿದ್ರೆ, ನಾವು ಸಣ್ಣವರಿದ್ದಾಗ ಆಕಳ ಇಳೀತು ಅಂತಂದ್ರೆ ಗಿಂಪದ ಹಾಲು ತೊಗೊಂಡು ಮನೆಗೆ ಓದೋದು ಕೊಡ್ಬೇಕ್ರಿ. ಅದನ್ನು ಕೊಡ್ತಿದ್ರಲ್ರಿ. ಎಮ್ಮೆ ಇಳಿದ್ರೆ ಮೊದಲನೇದು ಗಿಂಪದ ಹಾಲು ದೇವರಿಗೆ, ಮಠಕ್ಕೆ, ಒಣ್ಣನವ್ರಿಗೆ ಕೊಡೋದು. ಕೊಡೋ ಪದ್ಧತಿ ಮೊದಲಿನಿಂದ ಇಟ್ಟಾರ. ಅಷ್ಟ ಅಲ್ರಿ ಪದ್ಧತಿ ನಮ್ಮವ್ರ ಪೂರ್ವಜರು ಹೆಂಗೆ ಹಾಕ್ಯಾರಂದ್ರೆ, ಗಂಡ ಹೆಂಡತಿಗೆ ಹೊಸ 2 ಸೀರೆ ತಂದಂದ್ರೆ ಫಸ್ಟ್ ನೀವು ಉಡಂಗಿಲ್ಲ ಅವತರನ್ನ. ಹಿಂದಿನ ಪದ್ಧತಿ ಹಂಗಿತ್ತು. ನಮ್ಮ ಮಾಯಿಗಳು ಏನಂತಂದ್ರೆ
ಫಸ್ಟು ಗಂಡ ಹೊಸವು 2 ಸೀರೆ ತಂದಂತಂದ್ರೆ ಓಣ್ಯಾನವ್ರಿಗೆ ಒಂದು 2 ಒಗಿ ಉಡಾಕ್ ಕೊಡೋದತ್ತ ಅದನ್ನು. ಒಂದು 2 ಒಗಿ ಉಡಾಕ್ ಓಣ್ಯಾನವ್ರಿಗೆ ಕೊಡ್ತಿದ್ರು. ಅದನ್ನು ಕೊಡ್ತಿದ್ರಿಲ್ರಿ? ಈಗ ಯಾರು ಕೊಡ್ತೀರೇನ್ರಿ? ಈಗೆಲ್ಲಿ ಕೊಡೋದ್ರಿ ಸ್ವಾಮಿ? ಬಂದ ಕೂಡಲೇ ಕನ್ನಡಿ ಮುಂದೆ ಉಟ್ಕೊಂಡು ನಿಂದಿರೋದು ಮೊದಲ ನಮ್ಮವುಗಳು. ಅವ್ನು ತಡಾಕಿಲ್ದ ಮೊದಲು ಅದನ್ನು ಪೂರ ಉಟ್ಕೊಳ್ದಾಗ್ಲಿಕ್ಕೆ ಅಟ್ಟೋತ್ರಿ ನಮ್ಮವುಗಳು. ಒಟ್ಟು ಶರ್ಗ ಅಟ್ಟರ ಹಾಕೊಂಡು ಕನ್ನಡಿ ಮುಂದೆ ನಿಂದ್ರ ಅವರು ನಮ್ಮವುಗಳು. ಹೆಂಗೆ ಕತಿ ಹೆಂಗಿಲ್ಲ ಅಂತ ತಿಳ್ಕೊಂಡು ಮಂದಿಗೆ ಕೊಡೋದು ಭಾಳ ದೂರ ಉಳಿತ್ರಿ ಅವ ಶೀರಿ. ನಿಮ್ಗೆ ಗೊತ್ತಿರ್ಬೇಕು, 40 ವಾಡದ ವೀರೇಶ್ವರ ಶರಣರಂತ ಒಬ್ಬರು ಆಗಿ ಹೋಗ್ಯಾರ್ರಿ. 40 ವಾಡದ ವೀರೇಶ್ವರ ಶರಣರಂತ ಆಗಿ ಹೋಗ್ಯಾರ. ಯವ್ವ, ಆ ವೀರೇಶ್ವರ ಶರಣರು ಬರೇ ವರ್ಷಕ್ಕೆ 2 ಸೀರೆ ತರ್ತಿದ್ರಂತ ಹೆಂಡತಿ. ಬರೇ ವರ್ಷಕ್ಕೆ 2 ಸೀರೆ. ನಿಮಗೆ ವರ್ಷಿಗೆ 50 ಸೀರೆ. ವರ್ಷಿಗೆ 50 ಸೀರೆ ನಿಮ್ಮ ಯವ್ವ. ನೋಡ್ಬೇಕು, ಟ್ರೆಜರಿನೂ ಬಿರ್ರಂತ ಬಿಗದಿರ್ತಾವ. ಆ ನಂತರ ಕಪಾಟ ಮಾಡ ನಂತರ ಎಲ್ಲ ಕಡೆ ಸೀರೆನೇ ಸೀರೆ ನಮ್ಮಗಳು ಎಲ್ಲ. ಆ ರೀತಿ ಅಷ್ಟು ಸೀರೆ ತಂದಿರ್ತೀರಿ. ಅಟ್ಟೆಲ್ಲ ತಂದ್ರೂ ಮತ್ತು ಜಾತ್ರೆ ಬತ್ತಂದ್ರೆ ಗಂಡನ ಮುಂದೆ ಕಿರಿಕಿರಿನ ಏನಂದ್ರೆ ಉಡಾಕ ಸೀರಿಲ್ಲ ಚಾಲೂನೇ ಅವಂತ ನಟ್ಟೆಲ್ಲ ತುಂಬ್ಯಾವಲ್ಲ ಸೀರೆ. ಅವೆಲ್ಲ ಉಡು ಸೀರೆ ಅಲ್ಲ, ಇಡು ಸೀರೆ ಇರ್ತಾವು ನೋಡ್ರಿ. ನಮ್ಮ ಮಗಳು ಎಷ್ಟು ಶಾಣ್ಯಾರು. ಇಡು ಸೀರೆ ಬೇರೆ, ಉಡು ಸೀರೆ ಬೇರೆ. ಮತ್ತು ನಮ್ಮ ಶರಣರು ಹಂಗೇನ್ರ ಮಾಡ್ಯಾರನ್ನ ಗಾವಂಗೆ ದೋತರ ತಂದು ಉಡು ದೋತ್ರ ಬೇರೆ, ಇಡು ದೇತು ದೋತ್ರ ಬೇರೆ. ಹಿಂಗೇನು ಪಾಪ ನಮ್ಮ ಗಂಡ್ಮಕ್ಳ ಪರಿಸ್ಥಿತಿ 2 ದೋತರ ತಂದ್ರೆ ಮುಂದಿನ ವರ್ಷ ತಕ ಅವೇ ನಮ್ಮವುಗಳು ಹಂಗಿಲ್ಲ. ಒಂದೊಂದು ಫಂಕ್ಷನ್ಗೆ ಒಂದೊಂದು ಸೀರೆ ಬೇರೆ ನಮ್ಮವುಗಳು. ಅಂಥ ಸೀರೆ ಥರ ಅವರು. 40 ವಾಡದ ವೀರೇಶ್ವರ ಶರಣರು ವರ್ಷಿಗೆ 2 ಸೀರೆ ತಂದ್ರೆ ಅದು ಮತ್ತು ಉಡಾಕ್ ಕೊಡ್ತಿದ್ದಿಲ್ಲಂತ. ಅವ್ರನ್ನ ಉಡಾಕ್ ಕೊಡ್ತಿದ್ದಿಲ್ಲಂತ್ರಿ. ಏನಂತಂದ್ರೆ ಹೊಸ ಸೀರೆ ತಂದು ಕೊಡಲಿ. ಮತ್ತು ಹೆಣ್ಮಕ್ಳು ಖುಷಿ ನೋಡ್ರಿ, ಹೊಸ ಸೀರೆ ತಂದ್ರೆ ಭಾಳ ಖುಷಿ, ಬಂಗಾರ ತಂದ್ರೆ ಭಾಳ ಖುಷಿ. ಒಬ್ಬ ಹೆಣ್ಮಗಳಿಗೆ ಗಂಡ 2 ಸೀರೆ ತಂದಂತ್ರಿ. ಅದು ಹಳ್ಳಿರೆ ಮನಗಂಡ ಸಿಟಿಗೆ ಹೋಗಿ ತಂದ. ಆಗಿನ ಕಾಲದಾಗ ಬಸ್ ಇದ್ದಿದ್ದಿಲ್ಲ, ವಸ್ತಿ ಬಸ್ಸಿಗೆ ಬರ್ಬೇಕ್ರಿ ಊರಿಗೆ. ವಸ್ತಿ ಬಸ್ಸಿಗೆ. ಆ ವಸ್ತಿ ಬಸ್ಸ ಊರಿಗೆ ಬಂದು ಹತ್ತಬೇಕಾದ್ರೆ ಅಲ್ಲಿ ಇಳಿಸಿ ಲಾಸ್ಟ್ 10ಕ್ಕೆ ಬರ್ತಿತ್ತು. ಅದು 2 ಸೀರೆ ತೊಗೊಂಡು ಬಂದು ಬರುವಾಗ 2 ಸೀರೆ ತೊಗೊಂಡು ಬಂದ ಕೂಡಲೇ ಅಕ್ಕಿ ಅಂದ್ಲು, ತರುದು ತಂದದಿ ನಟ ಲಗುಟ ತರಬಾರ್ದ. ಯಾಕಂದ್ರೆ ನಮ್ಮವುಗಳ ಪದ್ಧತಿ ಏನಂದ್ರೆ ಮಂದಿಗಟ್ಟು ತೋರಿಸಿದಾಗ ಸಮಾಧಾನ ರೀ. ಸೀರೆ ಓದು, ನಿನ್ನೆ ನಿಮ್ಮ ಅಣ್ಣ ತಂದಾನ ನೋಡು, ನಿನ್ನೆ ನಿಮ್ಮ ಅಪ್ಪ ತಂದಾನ ನೋಡು. ಅವ್ರಿಗೆ ಹೋಗಿ ತೋರಿಸಿ ಅಂದಾಗ ತೃಪ್ತಿ. ಒಂದಿಟ್ಟು ಏನಾರ ಬಂಗಾರದು ತಂದಂದ್ರೆ ನೋಡ್ಬೇಕ್ರಿ, ಕೊಳ್ಳ ಹಾಕ್ಕೊಂಡು ಹಂಗೆ. ನೋಡಲಿಲ್ಲ ಅಂದ್ರೆ ಯಾಕೆ ನೋಡೋವಲ್ಯ ಕೇಳ್ಬೇಕು ಅವ್ರು. ಒಟ್ಟ ಇವ್ರು ತಂದದ್ದು ಕೇಳ್ಬೇಕು. ಆಕೆ ಹೆಣ್ಮಗಳು ರಾತ್ರಿ 10ಕ್ಕೆ ತೊಗೊಂಡು ಬಂದ. ಇನ್ನೇನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಆಕೆ ಹೆಣ್ಮಗಳು ಏನು ಮಾಡಿದ್ಲ ಅಂದ್ರೆ ಸೀರೆ ಉಟ್ಕೊಂಡ್ಲು. ನೋಡ್ತಾಳ, ಊರಾಗ ಯಾರೂ ಇಲ್ಲ, ಎಲ್ಲರೂ ಊಟ ಮಾಡಿ ಮಲ್ಕೊಂಡ ಬಿಟ್ಟಾರ. ಊರ ದಂಡಿಗೆ ಒಬ್ಬ ರೈತ ಬನವಿ ಒಟ್ಟಿದ್ದ. ಆ ಬನವಿಗೆ ಹೋಗಿ ಬೆಂಕಿ ಹಚ್ಚಿಳತ್ತಿಕ್ಕೆ. ಬೆಂಕಿ ಹಚ್ಚಿ ಅಲ್ಲಿ ನಿಂತಿದ್ಲು. ಅವನು ರೈತ ಇರುವುದು ಒಂದ ಗೂಡದ, ನಾನು ಬನವಿಗೆ ಬೆಂಕಿ ಹತ್ತದ ಅಂತ ತಿಳ್ಕೊಂಡು ಅವ್ರು ಬರ್ರಿ ನೀರು ಗೊಜ್ಜಿ ಆರ್ಸಾಕತ್ತಿರು. ಹೆಣ್ಮಕ್ಳು ಬಂದು ನೀರು ಗೊಜ್ಜಿ ಆರಿಸುವಾಗ ಈಕೆ ಹಂಗೆ ನಿಂತಿದ್ಲು. ಅಂಥ ಗದ್ದಲ್ದಾಗೂ ಯಾರೂ ಕೇಳವರಿಕಿನ ಉಟ್ಕೊಂಡು ಬಂದಿದ್ಲು ಹೊಸ ಸೀರೆ. ಒಬ್ಬ ಹೆಣ್ಮಗಳು ಬಂದು, ಏನು ಮತ್ತು ಯಾವಾಗ ತಂದಾರ ಇದನ್ನು ಸೀರೆ, ಯಾವಾಗ ತಂದದಿ, ಎಷ್ಟು ಚಂದ ಮಿಂಚಾಕತ್ತೈತಿಲ್ಲ, ಭಾರಿ ಮಸ್ತ್ ಅದ ನೋಡು ಸೀರೆ ಅಂತಂದಾಗ ಈ ಕೇಳಂದಳು, ನೀವು ಮೊದಲೇ ಕೇಳಿದ್ರಿ ಅಂದ್ರೆ ನಾ ಯಾಕೆ ಅದಕ್ಕೆ ಬೆಂಕಿ ಹಚ್ತಿದ್ನ ಅಂದ್ಲಿಕ್ಕಿ. ಆ ಟನ್ಗುಡ್ದ ತೊಗೊಂಡು ಹೆಣ್ಮಕ್ಳು ಎಲ್ಲರೂ ಕೂಡಿ 4 ಗಜ್ಜ ಹಾಕಿದ್ರೆ ಯಾಕಿನ್ ಬುದ್ಧಿಗೇಡಿ ಹಳೆ ಬುದ್ಧಿಗೇಡಿ ಅಂತ ತಿಳ್ಕೊಂಡು. ನಮ್ಮ ಮಗಳು 4 ಮಂದಿಗೆ ಓದ ತೋರಿಸಿದಾಗ ಸಮಾಧಾನ. ಎಲ್ಲರ ಕಾರ್ಯಕ್ರಮಕ್ಕದು ಹೋಗೋದಾದ್ರೆ ನೋಡ್ಬೇಕ್ರಿ, ಬಂಗಾರ ಹಾಕೊಂಡ್ರೆ ಭಾಳ ಸಮಾಧಾನ ನಮ್ಮವುಗಳಿಗೆ. ಅವ್ರು ಇದ್ದವ್ರು ಹಾಕೊಂಡು ಬಂದಿರ್ತಾರೆ ರೀ ಅವ. ಇಲ್ಲದವ್ರು ನೀವು ಯಾಕೆ ನಿಮ್ಮ ಮನ್ಯಾಗ ಎಟ್ಟಿರ್ತದೆ ಅಟ್ಟು ಹಾಕೊಂಡು ಹೋಗೋದ್ರಿ ಅವ. ಹಂಗೆ ರೀ ಸ್ವಾಮಿ, ಅಲ್ಲೆಲ್ಲ ನಮ್ಮ ಸಂಬಂಧಿಕರು ಅವರು ಇವರು ಬಂದಿರ್ತಾರೆ. ಅವ್ರ ಮುಂದೆ ನಾವು ಬರಿಗೊಳ್ಳೆ ಹೋದ್ರೆ ಮತ್ತು ಇರಲಿಲ್ಲ ಅಂದ್ರೆ ಏನು ರೀ ಸ್ವಾಮಿ, ಓಣ್ಯಾಗಿರ್ತಾರಲ್ಲ ಮಂದಿ, ನಿಂದೊಂದು ಬೋರ್ ಮಾಡ್ತಾ, ನಿಂದೊಂದು ಎಕ್ಸಾರ್ತಾ, ಆಕೆದೊಂದು ಟಿಕ್ಕಿತಾ, ಈಕೆದೊಂದು ಚಪ್ಪಲಾರ, ಎಲ್ಲರದು ಇಸ್ಕೊಂಡು ಕೊಳ ತುಂಬ ಮಾಡಿ ಅವ್ರಕ್ಕಿಂತ ಹೆಚ್ಚು ಮಾಡ್ಕೊಂಡು ಹೋಗಕ್ಕೆ. ಆಕಿಗೇನು ಗೊತ್ತಿಲ್ಲ, ನನ್ನ ಮಂದಿಗೆ ಓಣ್ಯಾಂದು ಇಸ್ಕೊಂಡು ಬಂದು ಹಾಕೊಂಡು ಕೂತೊಂದು ದಿಮಾಕ ಮಾಡಾಕತ್ತಾಳ ನಾನು ಮುಂದೆ ಅಂತ ತಿಳ್ಕೊಂಡು ಆಕೆ ಅನ್ನತ್ತಾಳ. ಆಕಿ ನಮ್ಮ ಮನ್ಯಾಗ ನಮ್ಮ ಗಂಡ ಏನು ತಂದು ಕೊಟ್ಟನಲ್ಲ ಅಷ್ಟರೊಳಗೆ ತೃಪ್ತಿಯಿಂದ ಬದುಕಿದ್ರೆ ಅದು ನಿಜವಾದ ಬದುಕ್ರಿ ಅದು ನಿಜವಾದ ಬದುಕು. ಅದ್ರಾಗ ನಮ್ಮ ಮಗಳು ನೋಡ್ಬೇಕು, ಬಂಗಾರ ಅಂದ್ರೆ ಭಾಳ
ಖುಷಿ ರೀ. ಇನ್ನು 4 ದಿವಸ ಊಟ ಬಿಟ್ಟರೆ ನಡಿತೈತೆ ನಮ್ಮ ಮಗುಗಳಿಗೆ. ಬಂಗಾರ ಅರಿವಿ ಅಂದ್ರೆ ಹಿಗ್ಗಿ ಸಾಯ್ತಾರೆ ನಮ್ಮ ಮಗುಗಳು. ಒಬ್ಬ ಹೆಣ್ಮಗಳು ಮನಗಂಡ ಕೊಳ ತುಂಬ ಬಂಗಾರ ಹಾಕೊಂಡು ಹೊಂಟಿದ್ಲಂತ್ರಿ. ಯಾರೋ ಮುತ್ತೋತ್ಯಾನಕ್ಕೆ ಹೇಳ್ಯಾರಂತ. ಮತ್ತು ಇನ್ನೊಬ್ಬಕ್ಕೆ ಕೂಡಿ ಹೊಂಟಿದ್ರು ಇಬ್ಬರು ಹೆಣ್ಮಕ್ಳು. ಒಬ್ಬ ಹೆಣ್ಮಗಳು ಮನಗಂಡ ಕಿಲೋ ಗಂಟ್ಲೆ ರೀ ಬಂಗಾರ ಎಲ್ಲ ಸಾಮಗ್ರಿ ಕೊಳ್ಳ ಹಾಕೊಂಡು ಹೊಂಟಿದ್ಲು. ಆಕೆ ಕೂಡ ಒಬ್ಬಕ್ಕೆ ಬಡವಿ ಹೆಣ್ಮಗಳನ್ನು ಹೊಂಟಿದ್ಲು. ಆಕೆ ಕೊಳ್ಳಾಗ ಏನೂ ಇದ್ದಿದ್ದಿಲ್ಲ, ಆಕೆ ಹೊಂಟಿದ್ಲು. ಹೋಗುವಾಗ ಈ ತುಡುಗರೊಬ್ಬರು ಬಹಳ ಕೆಟ್ಟ ಬಂದಾರತ್ ನೋಡ್ರಿ. ಸೈಕಲ್ ಮೋಟ್ರ್ ಮ್ಯಾಗ ಹೋಗುವಾಗ ಸರಗಳ್ಳರು ಅಂತ ಬೋರ್ಡ್ ಹಾಕಿರ್ತಾರೆ ನೋಡ್ರಿ. ಈಗ ಸರಗಳ್ಳರು ನೀವು ಹೊಂಟಿದ್ರಿ ಅಂದ್ರೂ ಸೈಕಲ್ ಮೋಟ್ರ್ ಮ್ಯಾಗ ಬರೀ ಹೆಂಗೆ ಕೈ ಹಾಕಿ ಅವ್ರನ್ನ ತೊಗೊಂಡು ಹೋಗ್ತಾರಂತ. ಅಂಥವ್ರು ಅದಾರ. ಆಕೆ ಹೆಣ್ಮಗಳು ಆ ಕೈಯಾಗ ಆರತಿ ಹಿಡ್ಕೊಂಡು ಮಾತಾಡ್ಕೋಂತ ಹೊಂಟಿದ್ಲು. ಒಬ್ಬ ಬಂದರಿ ಬೆರಿಕಿ ಮನುಷ್ಯ ಸೈಕಲ್ ಮೋಟ್ರ್ ಮ್ಯಾಗ ಬಂದು ಏಕ ಹೋಗುವಾಗ ಆ ಹೆಣ್ಮಗಳ ಸಮೀಪ ಹಾದು ಕೈ ಹಿಂಗೆ ಮಾಡಿ ಅವೇನು ಡಾಗಿನಿದ್ದು ನೋಡ್ರಿ ಅಟ್ಟು ಎಲ್ಲ ಒಂದು ಮುಟ್ಟಿಗೆ ಹಿಡಿದು ಒಮ್ಮೆ ಜಗ್ಗಿ ಮತ್ತೆ ಎಕ್ಸಿಲೇಟರ್ ಹೆಚ್ಚಿಡ್ದು ಬರ್ರಂತ ಹೋಗೇ ಬಿಟ್ಟ. ಅಟ್ಟು ಎಲ್ಲ ಒಮ್ಮೆ 1 ಕಿಲೋ ಬಂಗಾರ ಎಲ್ಲ ಒಮ್ಮೆ ತೊಗೊಂಡ ಹೋಗಿಬಿಟ್ಟ. ಆಕಿ ಬಾಜು ಇದ್ದಕ್ಕೆ ಅಳ್ಳಾಕತ್ತಿಳ್ರಿ ಬಡ್ಕೊಂಡು ಅಟ್ಟ ಅಲ್ಲ ಆರತಿ ಕೆಳಗಿಟ್ಟು ಉಳ್ಯಾಡಿ ಬಡ್ಕೊಂಡು ಅಳ್ಳಾಕತ್ತಿದ್ಲು. ಈಕೆ ಅಂದ್ಲು, ನೀ ಯಾಕೆ ಅಟ್ಟ ಅಳ್ಳಾಕತ್ತಿದಿ? ಓದದ್ದು ನನ್ನ ಬಂಗಾರ, ಏನು ನಿಂದೇನು ಓದಾನ? ನಿಂದು ಓದಿಲ್ಲ, ನೀ ಯಾಕೆ ಅಟ್ಟ ಅಳ್ಳಾಕತ್ತಿದೆ ಅಂತಂದಾಗ, ಅಲ್ಲ ಯವ್ವ ನಿಂದು ಬಂಗಾರ ಓದಾನ್ಲ, ಅದೇನು ಇತ್ತ ಕಿಲೋ ಗಂಟ್ಲೆ ಬಂಗಾರ, ತೊಲಿಗೆ ₹1,00,000 ಅದ, ಅಂಥ ಬಂಗಾರ ತೊಗೊಂಡು ಹೋಗ್ಯಾನಂತ. ಆಕೆ ಉಳ್ಳಾಡಿ ಅಳ್ಳಾಕತ್ತಿದಾಗ ಈಕೆ ಸಾವುಕಾರ ತಂದ್ಲಂತ. ಏನಂದ್ರೆ, ತಡಿ ಒಂದು 5 ನಿಮಿಷ ತಡಿ, ಅವ ಏನು ತೊಗೊಂಡು ಹೋಗ್ಯಾನಲ್ಲ 5 ನಿಮಿಷನ್ಯಾಗ ಹೊಳ್ಳಿ ಬಂದು ಕೊಟ್ಟು ಹೋಗ್ಕಾನಳು ಅಂದ್ಲಂತಿಕೆ. ಹಾಂ ಅದು ಹೆಂಗೆ ಕೊಟ್ಟು ಹೋಗ್ಕಾನ ನೋಡ್ಬೇಕಾರೆ 5 ನಿಮಿಷ ಅನ್ಬಿಡ್ದ ಬಂದ ಅಂತ್ರಿ. ಅವ ಬಂದು ಅಟ್ಟು ಬಂಗಾರ ತಂದು ಏನು ಈಕಿಗೆ ಓದಿದ್ದಲ್ಲ ಈಕಿ ಕೈಯಾಗ ಹೊಳ್ಳಿ ಕೊಟ್ಟು ಒಂದು ಕಪಾಳಿಗೆ ಹೊಡೆದು ಹೇಳಿದಂತ, ಹಾಕೊಳ್ತು ಬರ್ರಿ, ಒರಿಜಿನಲ್ ಹಾಕೊಳ್ತು ಬರ್ರಿ ಅಂದಂತವ. ಆಕಿ ಕೈಯಾಗ ಕೊಟ್ಟ ಹೇಳಿದಂತ, ಕೊಳ್ಳಾಗ ಹಾಕೊಳ್ತೀರಿ, ಒರಿಜಿನಲ್ ಹಾಕೊಳ್ತೀವಿ ಅಂದ್ರೆ ಅದೆಲ್ಲ ಎಂಥದಿತ್ತು ರೀ? ಈ ಸಾದಾ ಇರ್ತೈತಲ್ರಿ. ನಿಮ್ಗೆ ಗೊತ್ತಿರ್ಬೇಕು ರೀ, ಸಾವುಕಾರ ಮಂದಿ ಭಾಳ ಅಂಥವ ಹಾಕೊಂಡು ಅಡ್ಡಾಡ್ತಾರತ್ತ. ನಮಗೇನು ಗೊತ್ತಿಲ್ಲ, ಹಿಂಗೆ ಹೆಣ್ಮಕ್ಳು ಮಾತಾಡೋದು ಕೇಳಿ ನಾನು. ಸಾವುಕಾರ ಮಂದಿ ಇಲ್ಲಿದ್ದು ಸಾವುಕಾರಗಳು ಸಿಟ್ಟು ತಿಳ್ಕೊಂಡಿರಿ. ಮತ್ತು ನಮ್ಗೆ ಸಾವುಕಾರ ಮಂದಿ ಅಂಥವ ಭಾಳ ಹಾಕೊಂಡು ಅಡ್ಡಾಡ್ತಿರ್ತಾರತ್ತ ರೀ. ಈ ಅದ ನೋಡ್ಬೇಕ್ರಿ, ಸಾವುಕಾರ ಹೆಣ್ಮಕ್ಳು ಅಂಥವು ಡುಪ್ಲಿಕೇಟ್ ಬಂಗಾರ ಹಾಕೊಂಡು ಅಡ್ಡಾಡಿದ್ರು. ಪಾಪ ಬಡವ್ರು ಏನಂತಾವಂದ್ರೆ, ಸಾವುಕಾರ್ರಿ ಅವರೆಲ್ಲ ನೋಡಿ ಎಷ್ಟು ಬಂಗಾರ ಹಾಕೊಂಡು ಅಡ್ಡಾಡ್ತಾರ ಅಂತ ಇವು ಬಡವ್ರು ಅಂತಾವು. ಬಡವ ಹೆಣ್ಮಗಳು ಒರಿಜಿನಲ್ ಬಂಗಾರ ಹಾಕೊಂಡು ಅಡ್ಡಾಡಿದ್ರು ಮಂದಿ ಏನಂತಾರ್ರಿ, 2 ದಿಮಾಕ ಮಾಡ್ತಾಳೆ ನೋಡು, ಕೊಂಡದ್ದು ತಂದು ಹಾಕೊಂಡ ಡುಪ್ಲಿಕೇಟ್ ಹಾಕೊಂಡು 2 ದಿಮಾಕ ಮಾಡ್ತಾಳಂತೇಳಿ ಮಂದಿ ಅಂತಾರ್ರಿ. ಕಾರಣ ಏನು ಅಂತಂದ್ರೆ, ಸಿರಿತನ ಅನ್ನೋದು ಹೃದಯದೊಳಗಿರ್ಬೇಕ್ರಿ ಅವ, ಇಲ್ಲಿ ಅಲ್ಲ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ದಾಸೋಹ ಅನ್ನೋದು ಇನ್ನೊಬ್ಬರಿಗೆ ಕೊಡೋದು ಭಾಳ ಒಳ್ಳೆಯದು, ಮೊದಲಿನಿಂದಲೂ ಪದ್ಧತಿ. ಶರಣರು ಬರೀ 2 ಸೀರೆ ತಂದ್ರೆ, ವರ್ಷಿಗೆ 2 ಸೀರೆ ತಂದ್ರೆ ಉಡಾಕ ಕೊಡ್ತಿದ್ದಿಲ್ಲ. ಏನಂತಿದ್ರಂತಂದ್ರೆ ಅವ್ರ ಕೈಯಾಗ ಶರಣರು ಹೆಂಡತಿ ಕೈಯಾಗ ಸೀರೆ ಕೊಡುವಾಗ ಒಂದು ಮಾತು ಅಂದು ಕೊಡ್ತಿದ್ರಂತ, ಯವ್ವ ಈ ಸೀರೆ ಮಹಾತ್ಮರ ಸೇವಾ ಮಾಡ್ಬೇಕು ನೋಡವ್ವ, ಈ ಸೀರೆ ಮಹಾತ್ಮರ ಸೇವಾ ಮಾಡ್ಬೇಕು, ಆ ನಂತರ ಉಡ್ಬೇಕು ಅಂದ್ರೆ ಅವ್ರ ಪದ್ಧತಿ ಏನಂತಂದ್ರೆ 12ನೇ ಶತಮಾನದೊಳಗೆ ಬಸವಣ್ಣವ್ರು ಹೆಂಗೆ ದಾಸೋಹ ಮಾಡ್ತಿದ್ರಲ್ಲ ಹಂಗೆ 40 ವಾರ್ಡ್ ವೀರೇಶ್ವರ ಶರಣರ ಮನ್ಯಾಗ ದಿವಸ 100 ಮಂದಿ ಜಂಗಮರಿಗೆ, 100 ಮಂದಿ ಸಾಧುಗಳಿಗೆ, 100 ಮಂದಿ ಶರಣರಿಗೆ ದಿವಸ ಪ್ರಸಾದ ಅವ್ರ ಮನೆಯೊಳಗೆ. ಅದಕ್ಕೆ ಶರಣರು ಏನು ಹೇಳ್ತಿದ್ರಂದ್ರೆ, ಅವನ ಹೆಂಡತಿಗೆ ಈ ಸೀರೆ ದಿವಸ ಅವ್ರಿಗೆ ಹಾಸ್ಬೇಕು ನೋಡುವ. ಮಡಿ ಅರಿವಿ ಹಾಸ್ತಿರ್ತಿರಲಿಲ್ಲ ನೀವು ನಿಮ್ಮ ಮನೆಗೆ. ಶರಣರು ಮಹಾತ್ಮರು ಬಂದ್ರೆ ಮಡಿ ದೋತ್ರ ಹಾಸ್ ಒಕ್ಕೊಂಡು ಬಂದದ್ದು ಮಡಿ ಅರಿವಿ ಹಾಸ್ ಅಂತಿರ್ತಿರಲ್ಲ. ಹಂಗೆ ಇದು 6 ತಿಂಗಳು ಸೇವಾ ಮಾಡ್ಬೇಕು ನೋಡ್ಯವ್ವ. ಅಂದ್ರೆ ಹೊಸ ಸೀರೆ ನೀರಾಗ ಹಾಕಿ ಮಹಾತ್ಮರು ತುಳಿದಾಡಾಕ, ಮಹಾತ್ಮರು ಕುಂಡ್ರಾಕ ಅವ್ರನ್ನ ಹಾಸಬೇಕು. ಆ ನಂತರ ಅವೆಲ್ಲ ಹಾಸಿ ಪಿಂಜಕಾಳು ಆದ ನಂತರ ಅವ್ರನ್ನ ಶರಣರು ತಗೋತಿದ್ರಂತ. 40 ವಾರ್ಡ್ ವೀರೇಶ್ವರ ತೊಗೊಂಡು ಆಗ ಸೀರೆ ಉಡಾಕ ಕೊಡ್ತಿದ್ರಂತೇವ. ಈ ಸೀರೆ ಭಾಳ ಸೇವಾ ಮಾಡ್ಯಾವ ನೋಡುವ. ಇವು ಈಗ ಉಡಾಕ ಯೋಗ್ಯದಾವ ನೋಡುವ, ತಗೋ ಇವತ್ತರನ್ನ ಊಡಂತ ತಿಳ್ಕೊಂಡು ಅವು ಇನ್ನೊಂದು 2-3 ತಿಂಗಳು ಉಟ್ರೆ ಹರಿಬೇಕಾವು. ಹಂಗಾದ ನಂತರ ಸೀರೆ ಉಡಾಕ ಕೊಡ್ತಿದ್ರಂತ 40 ವಾರ್ಡದ ಶರಣರು. 40 ವಾರ್ಡದ ಶರಣರು ಹೆಂಡತಿಗೆ ಅವ್ವ ಅಂತಿದ್ರಂತ್ರಿ, ಹೆಂಡತಿಗೆ ಅವ್ವ ಅಂತಿದ್ರಂತ.
ಆನಂತರ ಆ 40 ವಾಡದರ ವೀರೇಶ್ವರ ಶರಣರ ಹೆಂಡತಿ ಗಂಡಗ ಅಪ್ಪ ಅಂತಿದ್ರಂತ. ಅವ್ರ ಪದ್ಧತಿ ಅದು. ಜೀವನದೊಳಗೆ ದಾಂಪತ್ಯ ಜೀವನಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಅವರಿಬ್ಬರು ಮನ್ಯಾಗನ ಇದ್ದರೂ ಆಕೆ ಅವ್ವ ಅಂತಿದ್ಲು, ಆಕೆ ಅಪ್ಪ ಅಂತಿದ್ಲು, ಅವ ಅವ್ವ ಅಂತಿದ್ದ. ಇಬ್ಬರು ಆ ರೀತಿ ಮಣಿಯೊಳಗೆ ಬದುಕಿದ್ರು ತಾಯಂದಿರ. ನಿಮ್ಗೆ ಗೊತ್ತಿರಬೇಕು, ಸ್ವಾಮಿ ವಿವೇಕಾನಂದರ ಗುರುಗಳು ರಾಮಕೃಷ್ಣ ಪರಮಹಂಸರು ಮದುವೆಯಾದ ಮೊದಲ ದಿನ ರಾಮಕೃಷ್ಣ ಪರಮಹಂಸರಿಗೆ ಮದುವೆ ಮಾಡಿ ಹೊಸದಾಗಿ ಹೆಂಡತಿಗೆ ಕರ್ಕೊಂಡು ಬಂದಾಗ, ಶಾರದಾ ಮಾತೆಯವರು ಬಂದಾಗ ರೂಮಿನೊಳಗೆ ಪಲ್ಲಂಗ ಮೇಲೆ ಕುಂತಿದ್ರಂತ ರಾಮಕೃಷ್ಣ ಪರಮಹಂಸರು. ಒಂದು ಗ್ಲಾಸ್ ಹಾಲು ತಗೊಂಡು ಬಂದರು ಶಾರದಾ ಮಾತೆ. ಶಾರದಾ ಮಾತೆ ಒಂದು ಗ್ಲಾಸ್ ಹಾಲು ತಗೊಂಡು ಬಂದ ನಂತರ ರಾಮಕೃಷ್ಣ ಪರಮಹಂಸರು ಆಕೆನ ಕರೆದರು, ಮುಂದೆ ಬಂದು ನಿಂತಳು. ನಿಂತಾಗ ನಿನ್ನೊಂದು ಮಾತು ಕೇಳಬೇಕಂತೀನಿ ಅಂದರು ರಾಮಕೃಷ್ಣ ಪರಮಹಂಸರು. ಹೆಂಡತಿಗೆ ಮೊದಲ ಮಾತಾಡಿಸಿದ ಮಾತಿದು. ಹೊಸದಾಗಿ ಬಂದಾಗ ಮೊದಲ ರಾತ್ರಿ ಒಂದ ರೂಮಿನೊಳಗಿದ್ದಾಗ ನಾ ಒಂದು ಮಾತು ಕೇಳ್ತೇನಂತಂದಾಗ ಶಾರದಾ ಮಾತೆಯವರು ಅಂದರು, ಕೇಳ್ರಲ್ಲ, ಏನು ಕೇಳ್ತೀರಿ ಕೇಳ್ರಿ. ಏನಿಲ್ಲ, ನಾನು ಇಲ್ಲಿಯ ತನಕ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನು ಯಾವ ದೃಷ್ಟಿಯಿಂದ ನೋಡೇನಿ ಅದ ದೃಷ್ಟಿಯಿಂದ ನಿನ್ನ ನೋಡ್ಲೋ ಅಥವಾ ನಿನ್ನೊಬ್ಬಕ್ಕಿನ್ನ ಬೇರೆ ದೃಷ್ಟಿಯಿಂದ ನೋಡ್ಲೋ ಅಂತ ಕೇಳಿದ್ರಂತ ರಾಮಕೃಷ್ಣ ಪರಮಹಂಸರು. ಏನು ಉತ್ತರ ಕೊಡ್ಬೇಕು ಪಾಪ ಹೆಂಡತಿ, ಹೊಸದಾಗಿ ಬಂದಾಳ, ಮೊದಲ ರಾತ್ರಿ. ಬಂದು ಕೂಡಲೇ ಪ್ರಶ್ನೆ ಕೇಳ್ತಾರೆ ರಾಮಕೃಷ್ಣ ಪರಮಹಂಸರು, ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನು ಯಾವ ದೃಷ್ಟಿಯಿಂದ ನೋಡಿದ್ದೇನೆ ಅದೇ ದೃಷ್ಟಿಯಿಂದ ನಿನ್ನ ನೋಡ್ಲೋ ಅಥವಾ ನಿನ್ನೊಬ್ಬಕ್ಕಿನ ಬೇರೆ ದೃಷ್ಟಿಯಿಂದ ನೋಡ್ಲೋ ಅಂತ ಕೇಳಿದಾಗ ಶಾರದಾ ಮಾತೆಯವರು ಹೇಳಿದರು, ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡಿರಲ್ಲ ನನ್ನೂ ಹಂಗೆ ನೋಡಿಬಿಡ್ರಲ್ಲ, ನನ್ನೊಬ್ಬಕ್ಕಿನ್ನ ಬೇರೆ ದೃಷ್ಟಿಯಿಂದ ಯಾಕೆ ನೋಡ್ತೀರಿ ಅಂತಂದಾಗ ಇಷ್ಟನ್ನೋದಷ್ಟೇ ತಡ ನಕ್ಕೋಂತ ಖುಷಿಯಿಂದ ಪಲ್ಲಂಗ ಮ್ಯಾಗಿಂದ ಎದ್ದು, ಕಾಟಾದ ಮ್ಯಾಗಿಂದ ಎದ್ದು ಆ ಶಾರದಾ ಮಾತೆಯವರ 2 ತೋಳುಗಳನ್ನು ಹಿಡಿದು ಮುಂಡಿ ಹಿಡಿದು ಹಿಂಗೆ ತಿರುಗಿಸಿ ಕಾಟಾದ ಮ್ಯಾಗ ಕುಂಡ್ರಿಸಿ ಅವರ ಪಾದದತ್ತೆ ಕುಂತ ಹೆಂಡತಿಯ ಪಾದಪೂಜೆ ಮಾಡಾಕತ್ತಿದ್ರಂತ ರಾಮಕೃಷ್ಣ ಪರಮಹಂಸರು. ಇವತ್ತಿನಿಂದ ನೀನು ನನ್ನ ದೃಷ್ಟಿಯಲ್ಲಿ ನನ್ನ ದೈವ, ನನ್ನ ದೇವತೆ, ನನ್ನ ಕಾಳಿ ಮಾತೆ, ನೀನು ನಿನ್ನನ್ನು ನನ್ನ ಕಾಳಿ ಮಾತೆಯಲ್ಲಿ ನೋಡ್ತಾನಂತ ತಿಳ್ಕೊಂಡು ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತ. ಇದು ನಮ್ಮ ದೇಶ ಋಷಿ ಪರಂಪರೆಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಪದ್ಧತಿ. ಅವತ್ತಿನಿಂದ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆ ಜಗತ್ತಿನ ದೃಷ್ಟಿಯಲ್ಲಿ ದಂಪತಿಗಳಿರಬಹುದು, ಅವರು ತಮ್ಮಿಬ್ಬರ ದೃಷ್ಟಿಯಲ್ಲಿ ತಾಯಿ ಮಗನ ರೀತಿ